मार्चपासून राज्यभर सुरू होणाऱ्या SSLC परीक्षेसाठी चिकोडी शैक्षणिक विभाग पूर्णपणे तयार झाला आहे। या संदर्भात चिकोडीचे DDPI सीतारामू यांनी पत्रकार परिषदेत माहिती दिली। 21 मार्च ते 4 एप्रिल दरम्यान होणाऱ्या SSLC परीक्षेसाठी चिकोडी शैक्षणिक जिल्ह्यातील सर्व तयारी पूर्ण झाली आहे। एकूण 601 माध्यमिक शाळांमधील 47,511 विद्यार्थी परीक्षेला बसणार असून त्यामध्ये 25,159 मुलगे आणि 22,352 मुली सामील आहेत। ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ। ಅಡ್ಮಿಷನ್ ಟಿಕೆಟ್ ಎಲ್ಲರಿಗೂ ಕೂಡ ಬಂದಿದೆ। ಆ ಪರೀಕ್ಷಾ ಕೇಂದ್ರಗಳೆಲ್ಲವೂ ಕೂಡ ಸಿದ್ಧತೆ ಆಗಿದೆ। ಪರೀಕ್ಷಾ ಕೇಂದ್ರಗಳಿಗೆ ಬಂದ ನಂತರ ಈಗಾಗಲೇ ಬಿಸಿಲು ಸಾಕಷ್ಟು ಇರೋದ್ರಿಂದ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಕೇಂದ್ರಗಳಿಗೆ ನಾವು ಮಾತಾಡಿದ್ದೀವಿ। ಈಗಾಗಲೇ ಜಿಲ್ಲಾಧಿಕಾರಿಯು ಕೂಡ DHO ಜೊತೆ THOಗಳ ಜೊತೆನೂ ಕೂಡ ಮಾತಾಡಿದ್ದಾರೆ। ಪರೀಕ್ಷಾ ಕೇಂದ್ರಗಳಲ್ಲಿ ನೀರಿನ ವ್ಯವಸ್ಥೆ ಪ್ರತಿ ಕೊಠಡಿ ಕೇಂದ್ರಗಳಲ್ಲಿ ಒಂದೊಂದು ಕ್ಯಾನ್ಗಳು ಕಡ್ಡಾಯವಾಗಿ ಇಡಬೇಕು ಅಂತೇಳಿ ನಾವು ಸೂಚನೆ ಕೊಟ್ಟಿದ್ದೀವಿ। ಆಮೇಲೆ ORS ಪ್ಯಾಕೆಟ್ಗಳು ಕನಿಷ್ಠ ಪರೀಕ್ಷಾ ಕೇಂದ್ರಗಳಲ್ಲಿ ಒಂದು 50 ಯಾವಾಗಲೂ ಸ್ಟಾಕ್ ಇರಬೇಕು, ಮಕ್ಕಳುಗಳೇನಾರ ವ್ಯತ್ಯಾಸ ಆದರೂ ಕೂಡ ಅಂತೇಳಿ ಅದು ನಿರ್ದೇಶನ ಕೊಟ್ಟಿದ್ದೀವಿ। ಅದಕ್ಕೆ ಬೇಕಾದಂಥ ಟ್ಯಾಬ್ಲೆಟ್ಸ್ಗಳು ಇವೆಲ್ಲವನ್ನೂ ಕೂಡ ಸಿದ್ಧತೆ ಮಾಡಿದ್ದೀವಿ। ಪರೀಕ್ಷಾ ಕೇಂದ್ರಗಳಲ್ಲಿ ಒಬ್ಬ ಆರೋಗ್ಯ ಕಾರ್ಯಕರ್ತನೂ ಕೂಡ ಕಡ್ಡಾಯವಾಗಿ ಇರಬೇಕು ಅಂತೇಳಿ ಈಗಾಗಲೇ ನಿರ್ದೇಶನವನ್ನು ಹೋಗಿದೆ, ಎಲ್ಲರಿಗೂ ಕೂಡ ಲಿಖಿತವಾಗೂ ಕೂಡ ನಾವು ಕೊಟ್ಟಿದ್ದೀವಿ। ಮತ್ತು ಪರೀಕ್ಷಾ ಕೇಂದ್ರಗಳ ಭದ್ರತೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು DYSP ಮತ್ತು ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಜೊತೆ ತಾಲೂಕು ಹಂತದಲ್ಲೂ ಸಭೆಯಾಗಿದೆ। ನಾವು DYSPಗೆ ಕೋರ್ಕೊಂಡಿದ್ದೀವಿ। ಈ ಸರಿ ಏನು ಮಾಡಿದೆ, ಪ್ರಶ್ನೆ ಪತ್ರಿಕೆಗಳೆಲ್ಲವೂ ಕೂಡ ಇವತ್ತು ಬರ್ತಾ ಇದೆ ನಮಗೆ, ಇನ್ನೊಂದು ಅವರಲ್ಲಿ 1.5 ಅವರಲ್ಲಿ ರೀಚ್ ಆಗ್ತವೆ। ಬಿಜಾಪುರದಿಂದ ಇಲ್ಲಿಗೆ ಬರ್ತಾ ಇದೆ ವೆಹಿಕಲ್ಲು। ನಾವು ಇವತ್ತೇ ಬಹುತೇಕ 6 ಗಂಟೆ ಒಳಗಡೆ ಅವ್ರು ಬಂತು ಅಂತ ಅಂದರೆ ತಾಲೂಕು ಹಂತದ ಟ್ರೆಜರಿಗಳಿಗೆ ಕ್ವಶನ್ ಪೇಪರ್ ಇವತ್ತೇ ಕೊಟ್ಬಿಡ್ತೀವಿ। ಇನ್ ಕೇಸ್ ಅವ್ನು ವೆಹಿಕಲ್ ಬರೋದೇನು ಲೇಟ್ ಆಯಿತು ಅಂದರೆ ನಾವು ಪೊಲೀಸ್ ಸ್ಟೇಷನಲ್ಲಿ ವೆಹಿಕಲ್ನ ಪಾರ್ಕಿಂಗ್ ಮಾಡಿ ಬೆಳಿಗ್ಗೆ ಅವ್ರಿಗೆ ವಿತರಣೆ ಮಾಡ್ತೀವಿ। ಅವರು ತಾಲೂಕು ಟ್ರೆಜರಿಗಳಲ್ಲಿ ಇಟ್ಕೊಂಡಿರ್ತಾರೆ। ಮತ್ತು ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಗ್ಗೆ ಹೊತ್ತು 3 ಮ್ಯಾನ್ ಕಮಿಟಿ ಮಾಡ್ಕೊಂಡಿದ್ದೀವಿ। ಅವರು ಕ್ವಶನ್ ಪೇಪರ್ಗಳನ್ನ ಆಯಾ ರೂಟ್ ಆಫೀಸರ್ಗಳ ಮೂಲಕ ಹೋಗಬೇಕು ಅಂತ ಆಗಿದೆ। ಕಳೆದ ಬಾರಿ ಕೆಲವು ಖಾಸಗಿ ಶಾಲೆಯ ವಾಹನಗಳ ಮೂಲಕವೂ ಕೂಡ ಪ್ರಶ್ನೆ ಪತ್ರಿಕೆ ಹೋಗಿದ್ದನ್ನು ಗಮನಿಸಿ ಈ ಬಾರಿ ವಿಭಾಗಾಧಿಕಾರಿಗಳು DC ಏನು ಹೇಳಿದ್ದಾರೆ ಅಂತಂದರೆ, ಆದಷ್ಟು ನೀವು RTO ಅವ್ರಿಗೆ ಪತ್ರವನ್ನು ಬರೆದು ಆಯಾ ಬ್ಲಾಕಿನಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಇತರೆ ಇಲಾಖೆಯ ಸರ್ಕಾರಿ ವಾಹನಗಳನ್ನೇ ತೆಗೆದುಕೊಂಡು ಪ್ರಶ್ನೆ ಪತ್ರಿಕೆ ಸಾಗಿಸಿ ಅಂತ ಹೇಳಿದ್ದಾರೆ। ಆಮೇಲೆ ಈ ಸರಿ ಒಂದು ವಿಶೇಷವಾಗಿ ಏನು ಮಾಡಿದ್ದಾರೆ, ಉತ್ತರ ಪತ್ರಿಕೆಗಳನ್ನ ತರಬೇಕಾದ್ರೂ ಕೂಡ ಪೊಲೀಸ್ ಭದ್ರತೆಯಲ್ಲಿ ತನ್ನಿ ಅಂತಲೂ ಕೂಡ ಒಂದು ನಿರ್ದೇಶನ ಕೊಟ್ಟಿದ್ದಾರೆ। ತೆಗೆದುಕೊಂಡು ಹೋಗೋಗ್ಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು, ಉತ್ತರ ಪತ್ರಿಕೆ ತರುವಾಗಲೂ ಕೂಡ ಒಬ್ಬ ಪೊಲೀಸ್ ಸಿಬ್ಬಂದಿ ಇರಬೇಕು ಅಂತೇಳಿ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದಾರೆ। ಆ ಪ್ರಕಾರದಲ್ಲೂ ಎಲ್ಲರಿಗೂ ಕೂಡ ನಾವು ತರಬೇತಿಯನ್ನು ನಾವು ನೀಡಿದ್ದೀವಿ। ಮತ್ತು ಪ್ರಶ್ನೆ ಪತ್ರಿಕೆಗಳು ಈಗೇನು ಕಳೆದ ನಾವು ಈಗಾಗಲೇ ಮಾಡೆಲ್ ಕ್ವಶನ್ ಪೇಪರ್ಗಳು ಕೂಡ ಪರೀಕ್ಷಾ ಮಂಡಳಿಯವ್ರು ಬಿಟ್ಟಿದ್ರು। ಈಗಾಗಲೇ ಮಕ್ಕಳಿಗೂ ಕೂಡ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ, ಯಾವ ಮಾಡೆಲಲ್ಲಿ ಇರ್ತದೆ ಅನ್ನೋದೆಲ್ಲ ಪರಿಚಯ ಕೂಡ ಮಕ್ಕಳಿಗಾಗಿದೆ। ಈಗಾಗಲೇ ಕೆಲವು ಕಡೆ ಎಲ್ಲಿ ಮಕ್ಕಳುಗಳಿಗೆ ಪರೀಕ್ಷಾ ಕೇಂದ್ರ ನಡೀತಿತ್ತೋ ಅಲ್ಲೇ ಮಕ್ಕಳುಗಳು ಪರೀಕ್ಷೆ ಈಗಾಗಲೇ ಕೇಂದ್ರವನ್ನು ನೋಡ್ಕೊಂಬಿಟ್ಟಿದ್ದಾರೆ, ನಾವು ಇಲ್ಲೇ ಪರೀಕ್ಷೆ ಬರೀತೀವಿ ಅಂತಲೂ ಕೂಡ ಮಕ್ಕಳಿಗೆ ಧೈರ್ಯ ಬಂದಿದೆ। ಈಗಾಗಲೇ ಅದ್ರ ಜೊತೆಗೆ ನಾವು ಪರೀಕ್ಷಾ ಭಯ ನಿವಾರಣೆಯನ್ನು ಹೋಗಲಾಡಿಸ್ಬೇಕು ಅಂತೇಳಿ ನಾವು ತಾಲೂಕು ಹಂತದಲ್ಲಿ ವಿವಿಧ ಮಾಧ್ಯಮಗಳ ಮೂಲಕ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ। ತಾಲೂಕು ಹಂತದಲ್ಲೂ ಕೂಡ ಜಾಗೃತಿಯನ್ನು ಮೂಡಿಸಿದ್ದೀವಿ। तरबेतीಯನ್ನು ಕೂಡ ನಾವು ಎಲ್ಲ ಮಕ್ಕಳಿಗೂ ಕೂಡ पोषकರಿಗೂ ಕೂಡ ನಾವು ಈಗಾಗಲೇ ಮಾಡಿದ್ದೀವಿ। विद्यार्थ्यांसाठी बैठक व्यवस्था व मूलभूत सुविधा पूर्ण करण्यात आल्या आहेत। तसेच परीक्षा केंद्राच्या 200 मीटर परिसरात कलम 144 लागू करण्यात आले असून कडक पोलीस बंदोबस्त ठेवण्यात आले असल्याची माहिती त्यांनी दिली। उदय होसमेनी, KMM मराठी, चिकोडी।